ಮೊದಲನೇದಾಗಿ ಕಾಂಗ್ರೆಸ್ನ ಸಿನಾರಿಯೋ ಬಗ್ಗೆ ಮಾತನಾಡೋದಕ್ಕೆ ಪಟೇಲ್ ಅವರನ್ನ ಮಾತನಾಡಿಸೋ ಮುಂಚೆ ನಾವು ಜೆಡಿಎಸ್ ಈಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ಅತಂತ್ರ ವಿಧಾನಸಭೆ ಏನಾದ್ರೂ ನಿರ್ಮಾಣ ಆದ್ರೆ ಅಲ್ಲಿ ಜೆಡಿಎಸ್ ಪ್ರಮುಖ ಪಾತ್ರವನ್ನ ವಹಿಸೋದು. ಹಾಗಾಗಿ ಜೆಡಿಎಸ್ ಯಾವೆಲ್ಲ ರೀತಿಯ ಲೆಕ್ಕಾಚಾರಗಳನ್ನ ಹಾಕಿಕೊಂಡಿದೆ ಹೆಬ್ಬಾಕ ತಿಮ್ಮೇಗೌಡ ಅವರೇ? ನವಿತಾ ಜೈನ್, ಬಹಳ ಮುಖ್ಯವಾಗಿ ಇವತ್ತು ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿಯ ಚುನಾವಣೆ ಜೆಡಿಎಸ್ಗೆ ಒಂದು ರೀತಿ ಅಸ್ತಿತ್ವದ ಪ್ರಶ್ನೆ, ಅನಿವಾರ್ಯ. ಈ ನಿಟ್ಟಿನಲ್ಲಿ ಏನಾದರೂ ಒಂದು ವೇಳೆ ಅತಂತ್ರ ವಿಧಾನಸಭಾ ಚುನಾವಣೆ ಸೃಷ್ಟಿ ಆದ್ರೂ ಮಾತ್ರ ಜೆಡಿಎಸ್ ಉಳಿಯೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಅತಂತ್ರ ವಿಧಾನಸಭೆ ಸೃಷ್ಟಿ ಆಗದೇ ಇದ್ರೆ ಜೆಡಿಎಸ್ ಪಕ್ಷ ಈ ಬಾರಿ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಎನ್ನುವಂಥದ್ದು. ಈಗಾಗಲೇ ಏನೋ ಅತಂತ್ರ ವಿಧಾನಸಭೆ ಬಗ್ಗೆ ಮತದಾನೋತ್ತರ ಸಮೀಕ್ಷೆಗಳು ಹೊರಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಜೆಡಿಎಸ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಾಗಿ ಇತ್ತ ಜೆಡಿಎಸ್ ನಾಯಕರು ಕೂಡ ಜೆಡಿಎಸ್ ಏನು ಬಿಜೆಪಿಗೆ ಬೆಂಬಲವನ್ನ ಕೊಡ್ಬೇಕಾ ಅಥವಾ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡ್ಬೇಕಾ, ಒಂದ್ ವೇಳೆ ಏನಾದ್ರೂ ಸರಳ ಬಹುಮತ ಬಂದು ಅಥವಾ 5-6 ಸೀಟು ಅಂದ್ರೆ 5-6 ಸೀಟು 10 ಸೀಟ್ಗಳೇನಾದ್ರು ಶಾರ್ಟೇಜ್ ಬಂದಂತ ಸಂದರ್ಭದಲ್ಲಿ ಆಪರೇಷನ್ ಮಾಡುವಂತ ಅಂದ್ರೆ ಆಪರೇಷನ್ ಹಸ್ತ ಅಥವಾ ಆಪರೇಷನ್ ಬಿಜೆಪಿ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಬಾರದು ಅನ್ನುವಂತ ನಿಟ್ಟಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಜೆಡಿಎಸ್ ನಾಯಕರು ಇದೀಗ ಗೆಲ್ಲುವಂತಹ ಅಭ್ಯರ್ಥಿಗಳನ್ನ ಇದೀಗ ಕಾಂಟ್ಯಾಕ್ಟ್ ಮಾಡಿರ್ತಕ್ಕಂಥ ಖುದ್ದು ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ತಮ್ಮ ಪಕ್ಷದ ಎಲ್ಲಾ ಅಭ್ಯರ್ಥಿಗಳು ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಬೇಡಿ, ಯಾಕಂತ ಹೇಳಿದ್ರೆ ನಾನು ಇಳಿ ವಯಸ್ಸಿನಲ್ಲೂ ಕೂಡ ರಾಜ್ಯವನ್ನ ಸುತ್ತಿ ನಿಮ್ಮ ಪರವಾಗಿ ಕ್ಯಾನ್ವಸ್ ಅನ್ನ ಮಾಡಿದ್ವಿ. ಈ ಬಾರಿ ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಹೀಗಾಗಿ ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನವೂ ಸಿಗುತ್ತೆ, ಪಕ್ಷವೂ ಅಧಿಕಾರಕ್ಕೆ ಬರುತ್ತೆ, ಒಮ್ಮೆ ಯೋಚನೆ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಂದ್ರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಂಗಾಪುರ ಪ್ರವಾಸದಲ್ಲಿ ಇದ್ಕೊಂಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜಕೀಯ ದಾಳವನ್ನ ಅತಂತ್ರ ವಿಧಾನಸಭಾ ಸೃಷ್ಟಿ ಆದ್ರೆ ಏನೆಲ್ಲ ರಾಜಕೀಯ ದಾಳಗಳನ್ನ ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ರೂಪಿಸಿ ತಡರಾತ್ರಿ ವಾಪಸ್ ಆಗಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಎಕ್ಸಿಟ್ ಪೋಲ್ ಸರ್ವೆಗಳ ಬಗ್ಗೆ ತುಂಬಾ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ನಾನು 20 ಸೀಟ್ಗಳನ್ನ ಇಟ್ಕೊಂಡು ಯಾವ ಕಂಡೀಷನ್ ಹಾಕೋದನ್ನ, ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರು ಜೆಡಿಎಸ್ ಅನಿವಾರ್ಯ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಯಾವ ಪಕ್ಷದ ಬೆಂಬಲವೂ ಬೇಕಿಲ್ಲ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಕೂಡ ಎಲ್ಲೊಂದ್ ಕಡೆಗೆ ಏನು ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ರೆ, ಈಗಾಗಲೇ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದ್ ರೀತಿ ನೋಡೋಣ ತಿಮ್ಮೇಗೌಡ ಏನೇನಾಗುತ್ತೆ ಅಂತ. ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನ್ ಪಟೇಲ್ ನಮ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನ್ ಪಟೇಲ್, ರಾಜ್ಯ ರಾಜಕೀಯದ ಮಹತ್ತರ ಘಟ್ಟ, ಮಹತ್ತರವಾದಂತ ದಿನ ಇದು ಇವತ್ತು. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಕುತೂಹಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇರುವಂತದ್ದು. ಅದರ ಜೊತೆಗೆ ಎಕ್ಸಿಟ್ ಪೋಲ್ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ನಾನು ಪೂರ್ಣ ಬಹುಮತವನ್ನ ಪಡ್ಕೊಳ್ಬಹುದೇನೋ, ಅತಿ ದೊಡ್ಡ ಪಕ್ಷವಾಗಬಹುದೇನೋ ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಂಡಿದೆ. ಈ ಸಂದರ್ಭದಲ್ಲಿ ಏನೇನೆಲ್ಲ ಲೆಕ್ಕಾಚಾರದ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ, ಪ್ಲಾನ್ ಎ, ಪ್ಲಾನ್ ಬಿ ಅಂತ. ಪಕ್ಷೇತರನ್ನ ಸೆಳೆಯುವಂತ ನಿಟ್ಟಿನಲ್ಲಾಗಿರ್ಬೋದು, ಜೆಡಿಎಸ್ ಅನ್ನ ಅಪ್ರೋಚ್ ಮಾಡುವಂತ ನಿಟ್ಟಿನಲ್ಲಾಗಿರ್ಬೋದು, ಅಥವಾ ಪೂರ್ಣ ಬಹುಮತ ಬಂದಂತ ಸಂದರ್ಭದಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಾಗಿರ್ಬೋದು. ಗುಡ್ ಮಾರ್ನಿಂಗ್ ಪೃಥ್ವಿ. ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳಿಂದ ಒಂದಷ್ಟು ಆತಂಕ ಮತ್ತಷ್ಟು ನಿರೀಕ್ಷೆಗಳು ಇಟ್ಕೊಂಡಿರ್ತಕ್ಕಂಥದ್ದು. ಆತಂಕ ಅಂತ ಹೇಳಿದ್ರೆ ಒಂದು ವೇಳೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದರೆ ಮತ್ತೆ ಎಲ್ಲೊಂದು ಕಡೆ ಆಪರೇಷನ್ ಕಮಲದ ಭೀತಿ ಎದುರಾಗಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅನಿವಾರ್ಯವಾಗಿ JDS ಮನೆ ಬಾಗಿಲನ್ನು ತಟ್ಟಬೇಕಾಗುತ್ತೆ ಅನ್ನೋದೊಂದು ಎಲ್ಲೊಂದು ಕಡೆ ಆತಂಕ. ಈ ನಡುವೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರುಗಳು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಎಲ್ಲೊಂದು ಕಡೆ ಅನೇಕ ಪಕ್ಷೇತರ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಅವರ ಜೊತೆ ಈಗ ನಿರಂತರ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಕುಂದಗೋಳದ SH ಚಿಕ್ಕನಗೌಡರು, ಸಿರಹಟ್ಟಿಯ ಡಾಕ್ಟರ್ ರಾಮಕೃಷ್ಣ ಲಮಾಣಿ, ಜೊತೆಗೆ ಅರಕಲಗೋಡಿನ ಕೃಷ್ಣೇಗೌಡರು, ಜೊತೆಗೆ ಚಿಕ್ಕಪೇಟೆಯ KGF ಬಾಬು ಸೇರಿದಂತೆ ಅನೇಕ ಪಕ್ಷೇತರ ಜೊತೆ ಈಗ ಸಂಪರ್ಕವನ್ನು ಸಾಧಿಸಿರುವಂಥದ್ದು. ಈಗಾಗಲೇ ಸಮೀಕ್ಷಾ ವರದಿಗಳ ಪ್ರಕಾರ 4 ರಿಂದ 5 ಜನ ಪಕ್ಷೇತರ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಇರೋದ್ರಿಂದ ಒಂದು ವೇಳೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದರೆ ಪಕ್ಷೇತರ ಅಭ್ಯರ್ಥಿಗಳ ಅಗತ್ಯತೆ ಇರೋ ಕಾರಣಕ್ಕಾಗಿ
ಈಗಾಗಲೇ ಪಕ್ಷೇತರ ಅಭ್ಯರ್ಥಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ಈಗಾಗಲೇ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ರವರು ರಾಹುಲ್ ಗಾಂಧಿಯವರ ಸೂಚನೆ ಮೇರೆಗೆ ನಿನ್ನೆ ಬೆಂಗಳೂರಿಗೆ ಆಗಮಿಸಿರುವಂಥದ್ದು. ನಿನ್ನೆ ತಡರಾತ್ರಿವರೆಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಮಾತುಕತೆಯನ್ನು ನಡೆಸಿದರು. ಈ ಒಂದು ಸಮಾಲೋಚನೆಯಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆದರೆ ಅನಿವಾರ್ಯವಾಗಿ ನಾವು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನೇ ಮೊದಲು ಮಾತನಾಡಿಸಬೇಕು, ನಂತರ ಎಚ್ ಡಿ ಕುಮಾರಸ್ವಾಮಿ ಜೊತೆ ಮಾಡಬೇಕು. ನಾವು ಅನಿವಾರ್ಯ, ನಮಗೆ ಸರ್ಕಾರ ಅನಿವಾರ್ಯ ಆಗಿರುವಂಥದ್ದು 2024 ಲೋಕಸಭೆ ಚುನಾವಣೆ ಕಾರಣಕ್ಕಾಗಿ ನಮಗೆ ಮೈತ್ರಿ ಸರ್ಕಾರ ಅನಿವಾರ್ಯ. ಹಾಗಾಗಿ ನಾವು ಪಕ್ಷೇತರು ಮತ್ತು JDS ಜೊತೆ ನಾವು ಮಾತುಕತೆ ನಡೆಸಬೇಕಂತೇಳಿ ಸಭೆಯಲ್ಲಿ ತೀರ್ಮಾನ ಮಾಡ್ತು. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಆಪರೇಷನ್ ಕಮಲದ ಭೀತಿ ಎದುರಾಗಿದ್ದರಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಂದರೆ ಕಾಂಗ್ರೆಸ್ನ 36 ಸಂಘಟನಾತ್ಮಕ ಜಿಲ್ಲೆಗಳಿರ್ತಕ್ಕಂಥದ್ದು. ಈ ಒಂದು 36 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಜಿಲ್ಲೆಯ ಪ್ರಮುಖ ನಾಯಕರುಗಳ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥ ಸುರ್ಜೇವಾಲ್ ರವರು ಆ ಸಮಿತಿ ಗೆದ್ದಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮತ್ತು ಆಯಾ ಜಿಲ್ಲೆಯಲ್ಲಿ ಗೆಲ್ಲುವಂಥ ಪಕ್ಷೇತರ ಅಭ್ಯರ್ಥಿಗಳ ಜೊತೆ ಮಾತುಕತೆ ನಡೆಸಿ ಅವರನ್ನ ಕೂಡಲೇ ಬೆಂಗಳೂರಿಗೆ ಕರೆತರುವ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇವತ್ತು ಕಾಂಗ್ರೆಸ್ನ ಯಾರೆಲ್ಲ ಗೆಲ್ತಾರೆ ಅಭ್ಯರ್ಥಿಗಳು, ಆ ಎಲ್ಲ ಅಭ್ಯರ್ಥಿಗಳನ್ನ ಬೆಂಗಳೂರಿನಲ್ಲೇ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ವಾಸ್ತವಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಇದೀಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ ಸಿಎಂ ರೇಸ್ನಲ್ಲಿರೋದ್ರಿಂದ ಇಬ್ಬರು ನಾಯಕರುಗಳು ಪರಸ್ಪರ ಅಭ್ಯರ್ಥಿಗಳ ಜೊತೆ ಮಾತುಕತೆಗೆ ಮುಂದಾಗಿರುವಂಥದ್ದು. ಇಲ್ಲೊಂದು ಕಡೆ ಓಲೈಕೆಯ ಮಾತುಕತೆ ಕೂಡ ನಡೀತಿರುವಂಥದ್ದು. ನಮಿತಾ. ಓಕೆ, ಚಿದಾನ್ ಪಟೇಲ್, ಬಿಜೆಪಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಕಾಂಗ್ರೆಸ್ ಮತ್ತು JDS ನಲ್ಲಿ ಯಾವ್ಯಾವ ರೀತಿಯಾಗಿ ಪ್ಲಾನ್ ನಡೀತಾ ಇದೆ ಅಂತ. ಬಿಜೆಪಿ ಬಹುಮತ ಬಂದಂತ ಸಂದರ್ಭದಲ್ಲಿ ಬೇರೆ ರೀತಿಯಾದಂತಹ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಅತಂತ್ರ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಅಪ್ರೋಚ್ ಮಾಡ್ಲಿಕ್ಕೋಸ್ಕರ ಅವರು ಕೂಡ ಒಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಅಂತ. ಪೃಥ್ವಿರಾಜ್, ಈ ಕ್ಷಣದವರೆಗೂ ಕೂಡ ಬಿಜೆಪಿ ಸಂಪೂರ್ಣವಾದಂತಹ ವಿಶ್ವಾಸದಲ್ಲಿದೆ, ಸರಳ ಬಹುಮತದೊಂದಿಗೆ ಸ್ವತಂತ್ರವಾಗಿ ಅಧಿಕಾರ ತರುವಂತ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ರಮಗಳನ್ನ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈಗಾಗಲೇ ಆಗಿರುವಂತದ್ದು. ಅದ್ರ ಜೊತೆಗೆ ನೀವು ಹೇಳಿದಂಗೆ ಅತಂತ್ರ ವಿಧಾನಸಭೆಯ ನಿರ್ಮಾಣ ಆಯಿತು ಅಂತಂದ್ರೆ ಎಲ್ಲೊಂದ್ ಕಡೆ ಪಕ್ಷೇತರರ ಆಪರೇಷನ್ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ತರುವಂತ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಯಡಿಯೂರಪ್ಪನವರು ವಿಸ್ತೃತವಾಗಿ ಚರ್ಚೆಯನ್ನು ಕೂಡ ಮಾಡಿದರೆ ಯಡಿಯೂರಪ್ಪನವರು ಒಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಪ್ರವಾಸ ಮಾಡಿದ ಸಂದರ್ಭದಲ್ಲಿ ನನಗೆ ಸಿಕ್ಕಿದಂತಹ ಒಂದು ಜನಾಭಿಪ್ರಾಯ ನೋಡಿದ್ರೆ ಇಲ್ಲ ಒಂದ್ ಕಡೆ ನಾವು 120ರಿಂದ 125 ಸ್ಥಾನವನ್ನ ದಾಟ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಅದ್ರ ಜೊತೆಗೆ ಯಾವ ರೀತಿಯಾಗಿ 120-125 ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸರ್ಕಾರವನ್ನ ಮಾಡಬೇಕು, ಮುಖ್ಯವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಜೊತೆಗೂ ಕೂಡ ಯಡಿಯೂರಪ್ಪನವರು ಮಾತುಕತೆ ನಡೆಸಿದ್ದಾರೆ, ಮತ್ತೆ ಅರುಣ್ ಸಿಂಗ್ ಅವರ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದಾರೆ. ಮತ್ತೆ ನೀವು ಇವತ್ತು ಬೆಂಗಳೂರಿಗೆ ಬರಬೇಕು, ಮತ್ತೆ ಮುಂದಿನ ನಡೆ ವಿಚಾರವಾಗಿ ಚರ್ಚೆನ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಬೆಂಗಳೂರಲ್ಲಿ ಇದ್ದು ನಮಗೆ ಸಲಹೆಗಳನ್ನ ಕೊಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಯಡಿಯೂರಪ್ಪನವರು ಹೇಳಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಅತಂತ್ರ ವಿಧಾನಸಭಾ ಚುನಾವಣೆ ಬಂತು, ಅತಂತ್ರ ಪರಿಸ್ಥಿತಿ ಬಂತು ಅಂದ್ರೆ ಪಕ್ಷೇತರರ ಮುಖಾಂತರವಾಗಿ ಆಪರೇಷನ್ ಮಾಡುವಂತದ್ದು. ಒಂದ್ ವೇಳೆ ಇನ್ನೂ ಕೂಡ ಕಡಿಮೆ ಬಂತು ಅಂತಂದ್ರೆ JDS ಜೊತೆ ಮೈತ್ರಿ ಮಾಡ್ಕೊಳ್ಳುವಂತ ವಿಚಾರವೂ ಕೂಡ ಚಿಂತನೆಯನ್ನ ಮಾಡಿರುವಂತದ್ದು. ಆದ್ರೆ ಅದ್ರ ಬಗ್ಗೆ ಅಂತಿಮವಾದ ತೀರ್ಮಾನವನ್ನ ಹೈಕಮಾಂಡ್ ಮಾಡಬೇಕಾಗುತ್ತೆ. ಹೈಕಮಾಂಡ್ ಹೇಳಿದ ನಂತರವಾಗಿಯೇ ಅದ್ರ ಬಗ್ಗೆ ಮುಂದುವರೆದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಬಿಜೆಪಿ ನಾಯಕರು ABC ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರವನ್ನ ಮತ್ತೆ ತರುವಂತ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. A ಅನ್ನುವಂಥದ್ದು ಆಪರೇಷನ್, B ಅನ್ನುವಂಥದ್ದು ಬಿಜೆಪಿ ಜೊತೆ ಬಿಜೆಪಿ ಮತ್ತೆ JDS ಮೈತ್ರಿ, ಮತ್ತೆ C ಅನ್ನುವಂಥದ್ದು ಅತಿ ಹೆಚ್ಚು ಕಡಿಮೆ ಸೀಟ್ ಬಂತು ಅಂದ್ರೆ ಬಿಟ್ಕೊಡುವಂಥದ್ದು. ಹೀಗೆ ಹಲವಾರು ಪ್ಲಾನ್ಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರ ರಚನೆಗೆ ಏನೆಲ್ಲ ಪ್ರಯತ್ನವನ್ನ ಮಾಡಬೇಕು ಅದ್ರ ಬಗ್ಗೆ ಈಗಾಗಲೇ ವಿಸ್ತೃತವಾಗಿ ಚರ್ಚೆ ಕೂಡ ಮಾಡೋದ್ರ ಮುಖಾಂತರವಾಗಿ ನಿರ್ಧಾರವನ್ನ ಮಾಡಿರುವಂತದ್ದು. ಇವತ್ತಿನ ಚುನಾವಣಾ ಫಲಿತಾಂಶದ ಮೇಲೆ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮತ್ತೆ ಪಕ್ಷೇತರ ಶಾಸಕರು ಈಗಾಗಲೇ ಯಾರು ಅಂತಿಮವಾಗಿ ಫಲಿತಾಂಶದಲ್ಲಿ ಮತ ಎಣಿಕೆ ಕೇಂದ್ರದಲ್ಲಿ ಯಾರು ಪಕ್ಷೇತರ ಶಾಸಕರು ಲೀಡ್ ಅನ್ನ ಸಾಧಿಸ್ತಾರೆ ಅವ್ರ ಜೊತೆ ಸಂಪರ್ಕವನ್ನು ಸಾಧಿಸೋದ್ರ ಮುಖಾಂತರವಾಗಿ ಲೀಡು ಸಿಕ್ತಿದಂಗೆನೆ ಅವ್ರನ್ನ ಕ್ಷೇತ್ರಕ್ಕೆ ಹೋಗಿ ಅವ್ರನ್ನ ಕರೆದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದಾಗ ಒಂದಷ್ಟು ಜನ ಬಿಜೆಪಿ ನಾಯಕರನ್ನು ಕೂಡ ನಿಯೋಜನೆಯನ್ನು ಮಾಡಿರುವಂತದ್ದು. ಹೀಗೆ ಪಕ್ಷೇತರ ಶಾಸಕರ ಬೆಂಬಲ ಜೊತೆಗೆ ಸರ್ಕಾರವನ್ನ ಅಂದ್ರೆ 120 ಸ್ಥಾನವನ್ನ ಬಂದರೂ ಕೂಡ ಪಕ್ಷೇತರ ಜೊತೆಗೂಡಿ ಸರ್ಕಾರವನ್ನು ತರುವಂತ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ಅತಂತ್ರ ಆಯ್ತು ಅಂದ್ರೆ JDS ಜೊತೆ ಮೈತ್ರಿ ಮಾಡ್ಕೊಳ್ಳುವಂತ ವಿಚಾರಕ್ಕೂ ಕೂಡ ಚಿಂತನೆಯನ್ನು ಮಾಡಿರುವಂತದ್ದು. ಅದನ್ನ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅದಕ್ಕೋಸ್ಕರವಾಗಿನೇ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಯಡಿಯೂರಪ್ಪನವರು ಆಹ್ವಾನವನ್ನ ಮಾಡಿದ್ರೆ ಅಂತಿಮವಾಗಿ ಫಲಿತಾಂಶದ ಬಳಿಕವಾಗಿ ನಡ್ಡಾ ಅವ್ರ ಜೊತೆ ಚರ್ಚೆ ಮಾಡಿ ಸರ್ಕಾರವನ್ನು ರಚನೆ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಕೃಷ್ಣ. ಚಿದಾನ್ ಪಟೇಲ್ ಹಾಗೆ ತಿಮ್ಮೇಗೌಡ್ರೆ, ನೀವೆಲ್ಲ ಸಂಪೂರ್ಣವಾದಂತ ಮಾಹಿತಿಗಾಗಿ